ಹೆಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ಲರೂ ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿ ವಿಜ್ಞಾನದ ಅಧ್ಯಾಯ 3 ಲೋಹಗಳು ಮತ್ತು ಅಲೋಹಗಳು ಈ ಪಾಠದ 4ನೇ ಭಾಗವನ್ನು ನೋಡ್ಲಿಕ್ಕಿದ್ದೇವೆ. ಸೊ ಕಳೆದ ತರಗತಿಯಲ್ಲಿ ನಾವು ಏನೆಲ್ಲ ಕಲ್ತಿದ್ದೇವೆ ಅಂತ ಹೇಳಿ ನೆನಪಿದೆ ಅಂತ ಹೇಳಿ ಭಾವಿಸ್ತೇನೆ. ಯಾರೆಲ್ಲ ನಿನ್ನೆನ ವಿಡಿಯೋ ನೋಡ್ಲಿಲ್ಲ ಹೋಗಿ ನೋಡಿ. ಸೊ ಕಳೆದ ತರಗತಿಯಲ್ಲಿ ನಾವು ಲೋಹಗಳು ಅಲೋಹಗಳೊಂದಿಗೆ ಹೇಗೆ ವರ್ತಿಸ್ತದೆ ಮತ್ತೆ ಯಾವ ರೀತಿಯ ಬಂಧವನ್ನ ಏರ್ಪಡಿಸ್ತದೆ ಅನ್ನೋದನ್ನ ಕಲ್ತಿದ್ವಿ ಅಲ್ವಾ? ಸೊ ಇವತ್ತಿನ ತರಗತಿಯಲ್ಲಿ ಇದನ್ನ ನಾವು ಮುಂದುವರಿಸೋಣ. ಈಗ ಪಾಠಕ್ಕೆ ಒಮ್ಮೆ ಬರೋಣ. ಪಾಠದಲ್ಲಿ ಏನಿದೆ ಅನ್ನೋದನ್ನ ನೋಡಿ ನಾನು ನಿಮ್ಗೆ ಹೇಳ್ತೇನೆ. ಓಕೆ, ಸೊ ನಿನ್ನೆ ನಾನೊಂದು ಹೋಮ್ವರ್ಕ್ ಕೊಟ್ಟಿದ್ದೆ. ನೀವೆಷ್ಟು ಜನ ಮಾಡಿದಿರಿ ಮಾಡಲಿಲ್ಲ ಗೊತ್ತಿಲ್ಲ ನನಗೆ. ಸೊ ಸೋಡಿಯಂ ಕ್ಲೋರೈಡ್ ಹೇಗೆ ಉಂಟಾಗ್ತದೆ ಅನ್ನೋದನ್ನ, ಯಾವ ರೀತಿಯ ಬಂಧವನ್ನ ಏರ್ಪಡಿಸ್ತದೆ ಅನ್ನೋದನ್ನ ನಾವು ನೋಡಿದ್ದೇವೆ ಅಲ್ವಾ? ಓಕೆ, ನಾನು ಒಂದು ನಿಮ್ಗೆ ಹೇಳಲಿಕ್ಕಿತ್ತು, ಅಂದ್ರೆ ನಿನ್ನೆ ಮರ್ತೋಯ್ತು ನನಗೆ ಹೇಳಲಿಕ್ಕೆ. ಏನಂತ ಹೇಳಿದ್ರೆ, ಯಾವ ರೀತಿಯ ಬಂಧವನ್ನ ಏರ್ಪಡ್ತದೆ ಅಂತ ಹೇಳಿಲ್ಲ ನಾನು ಅಲ್ವಾ? ನಿನ್ನೆ ನಾವು ಕಲ್ತಿದ್ದೇವೆ ಸೋಡಿಯಂ ಮತ್ತು ಕ್ಲೋರಿನ್ ಯಾವ ರೀತಿ ಇಲೆಕ್ಟ್ರಾನ್ಗಳನ್ನ ಪಡೆದುಕೊಳ್ತದೆ ಮತ್ತೆ ಏನ್ ಮಾಡ್ತದೆ, ಕೊಟ್ಟು ಬಿಡ್ತದೆ, ದಾನ ಮಾಡಿ ಬಿಡ್ತದೆ ಅಲ್ವಾ? ಯಾವ ರೀತಿ ಅಂತ ಹೇಳಿ ನೋಡಿದ್ದೇವೆ. ಈ ರೀತಿಯ ಒಂದು ಏನು, ಈ ರೀತಿ ಯಾವುದೇ ಒಂದು ಧಾತುಗಳು ಒಂದು ಕೊಟ್ಟಾಗ ಮತ್ತೊಂದು ಪಡೆದುಕೊಂಡಾಗ ಇನ್ನೊಂದು ಪಡೆದುಕೊಳ್ತದೆ, ಅದ್ರ ನಡುವಲ್ಲಿ ಒಂದು ಫ್ರೆಂಡ್ಶಿಪ್ ಉಂಟಾಗ್ತದೆ ಆಯ್ತಾ? ಅದನ್ನ ಬಾಂಡ್ ಅಂತ ಹೇಳ್ತೇವೆ ನೋಡಿ. ಸೊ ಬಾಂಡ್ ಉಂಟಾಗ್ತದೆ. ಇಂಗ್ಲಿಷ್ ನಲ್ಲಿ ಬಾಂಡ್, ಕನ್ನಡದಲ್ಲಿ ನಾವು ಬಂಧ ಅಂತ ಹೇಳ್ತೇವೆ. ಸೊ ಆ ರಾಸಾಯನಿಕ ಬಂಧವನ್ನ ನಾವು ಅಯಾನಿಕ ಬಂಧ ಅಂತ ಹೇಳ್ತೇವೆ. ಯಾವ ಬಂಧ? ಅಯಾನಿಕ ಬಂಧ ಅಂತ. ಅರ್ಥ ಆಯ್ತಾ? ಯಾವಾಗ ಅಯಾನಿಕ ಬಂಧ ಏರ್ಪಡ್ತದೆ? ಯಾವಾಗ ಒಂದು ಧಾತು ಇಲೆಕ್ಟ್ರಾನ್ಗಳನ್ನ ಬೇರೊಂದು ಧಾತುವಿಗೆ ಕೊಡ್ತದೆ. ಬೇರೊಂದು ಧಾತು ಇಲೆಕ್ಟ್ರಾನ್ಗಳನ್ನ ಪಡೆದುಕೊಂಡು ಅಷ್ಟಕ ಏನು ವಿನ್ಯಾಸವನ್ನು ಉಂಟು ಮಾಡುವಂತಹದ್ದು, ಎರಡೂ ಕೂಡ ಅಷ್ಟಕ ವಿನ್ಯಾಸವನ್ನು ಉಂಟು ಮಾಡಿ ಸ್ಥಿರ ಆಗ್ತದೆ ನೋಡಿ. ಆಗ ಉಂಟಾಗುವ ಬಂಧವನ್ನೇ ನಾವು ಏನಂತ ಹೇಳ್ತೇವೆ? ಅಯಾನಿಕ ಬಂಧ ಅಂತ ಹೇಳ್ತೇವೆ. ಸೊ ಇವತ್ತು ನಾವು ಒಮ್ಮೆ ಮೆಗ್ನೀಷಿಯಂ ಕ್ಲೋರೈಡ್ ಯಾವ ರೀತಿ ಅಯಾನಿಕ ಬಂಧವನ್ನ ಏರ್ಪಡ್ತದೆ ಅನ್ನೋದನ್ನ ನೋಡಿ ಮತ್ತೆ ನಾವು ಪಾಠಕ್ಕೆ ಮುಂದುವರಿಯೋಣ. ಇಲ್ಲಿ ನೋಡಿ, ಮೆಗ್ನೀಷಿಯಂ ಕ್ಲೋರೈಡ್ ಯಾವ ರೀತಿ ಅಯಾನಿಕ ಬಂಧವನ್ನ ಏರ್ಪಡ್ತದೆ ಆಯ್ತಾ? ಸೊ ಮೆಗ್ನೀಷಿಯಂನ ಪರಮಾಣು ಸಂಖ್ಯೆ ಅಂತ ಹೇಳಿ ಬರ್ದಾಗ, ನಾನು ಮೆಗ್ನೀಷಿಯಂನ ಯಾವುದು ಪರಮಾಣು ಸಂಖ್ಯೆ, ಪರಮಾಣು ಸಂಖ್ಯೆ ಯಾವ್ದ್ರದ್ದು? ಮೆಗ್ನೀಷಿಯಂನದು. ಎಷ್ಟು? 12. ಸೋಡಿಯಂ ಆದ ನಂತರ ಬರುವಂತಹದ್ದು ಮೆಗ್ನೀಷಿಯಂ ಆಯ್ತಾ? ಇಲೆಕ್ಟ್ರಾನ್ ವಿನ್ಯಾಸ, ಇಲೆಕ್ಟ್ರಾನ್ ವಿನ್ಯಾಸ ಯಾವ ರೀತಿ ಆ 12 ಇಲೆಕ್ಟ್ರಾನ್ಗಳು ಒಂದೊಂದು ಕವಚಗಳಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳಿ ನೋಡೋದಾದ್ರೆ 2, 8, ಎಷ್ಟು ಪುನಃ ಕೊನೆಯದಾಗಿ 2 ಅಲ್ವಾ? 2, 8, 2 ಇದೆ. ಕೆ ಕವಚದಲ್ಲಿ 2, ಎಲ್ ಕವಚದಲ್ಲಿ 8, ಹಾಗೆ ಎಂ ಕವಚದಲ್ಲಿ 2 ಇಲೆಕ್ಟ್ರಾನ್ಗಳಿದೆ. ನಾನು ನಿನ್ನೆ ಹೇಳಿದ್ದೇನೆ, ಹೊರಗಿನ ಕವಚದಲ್ಲಿ 2 ಇಲೆಕ್ಟ್ರಾನ್ಗಳು ಇದ್ರೆ ಅದು ಸ್ಥಿರ ಧಾತುವ ಅಲ್ಲ ಅಲ್ವಾ? ಇದು ಸ್ಥಿರ ಧಾತು ಅಲ್ಲ. ಇದು ಈಗ ಸ್ಥಿರ ಧಾತು ಆಗ್ಬೇಕಾದ್ರೆ ಈ ಹೊರಗಿನ ಕವಚದಲ್ಲಿ ಎಷ್ಟಿರ್ಬೇಕು? 8 ಇಲೆಕ್ಟ್ರಾನ್ಗಳು ಇದ್ರೆ ಮಾತ್ರ ಅದೇನಾಗ್ತದೆ? ಸ್ಥಿರ ಆಗ್ತದೆ ಆಯ್ತಾ? ಆದ್ರೆ 8 ಇಲೆಕ್ಟ್ರಾನ್ಗಳನ್ನ, ಈಗ 2 ಆಲ್ರೆಡಿ ಇದೆ, ಇನ್ನು 6 ಇಲೆಕ್ಟ್ರಾನ್ಗಳನ್ನ ಯಾವ ಒಂದು ಧಾತು ಕೂಡ 6 ಇಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಡುವುದಿಲ್ಲ. ಯಾಕೆ ಅಂತ ನಿನ್ನೆ ನಾನು ಹೇಳಿದ್ದೇನೆ ಅಲ್ವಾ? ಯಾಕೆ ಹೇಳಿದ್ರೆ ಅದನ್ನ ಬಿಟ್ಟು ಕೊಟ್ಟಾಗ ಅದರ ನ್ಯೂಕ್ಲಿಯಸ್ನ ಶಕ್ತಿ ಏನಾಗ್ತದೆ? ಕುಂದುತ್ತಾ ಬರ್ತದೆ ಆಯ್ತಾ? ಅಷ್ಟು ಫೋರ್ಸ್ ಹಾಕಿ ಅದು ಎಳ್ದಿಟ್ಟುಕೊಂಡಿರ್ತದೆ. ಸೊ ಹಾಗಾಗಿ ಏನಾಗ್ತದೆ? ಅದರ ಶಕ್ತಿ ಕುಂದುತ್ತಾ ಬರ್ತದೆ. ಸೊ ಯಾವ ಧಾತು ಕೂಡ 6 ಇಲೆಕ್ಟ್ರಾನ್ಗಳನ್ನ ಯಾವುದಕ್ಕೆ? ಮೆಗ್ನೀಷಿಯಂಗೆ ಕೊಡ್ಲಿಕ್ಕೆ ರೆಡಿ ಇಲ್ಲ. ಸೊ ಹಾಗಾಗಿ ಈ ಮೆಗ್ನೀಷಿಯಂ ಈ 2 ಧಾತುವನ್ನ ಏನ್ ಮಾಡ್ತದೆ? ಬಿಟ್ಟು ಕೊಡ್ತದೆ ಆಯ್ತಾ? ಸೊ ಅದು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಸ್ಥಿರ ವಿನ್ಯಾಸ ಆಗ್ಬೇಕಾದ್ರೆ ಆಯ್ತಾ, ಸ್ಥಿರ ವಿನ್ಯಾಸ ಆಗ್ಬೇಕಾದ್ರೆ 2, 8 ಆಯ್ತಾ? ಸೊ ಈಗ ನಾವು ಒಂದು ಮೆಗ್ನೀಷಿಯಂ ಅನ್ನ ಬರೆಯುವುದಾದ್ರೆ ಅದರಲ್ಲಿ ಹೊರಗಿನ ಯಾವ್ದ್ರಲ್ಲಿ? ಕವಚದಲ್ಲಿ 2 ಇಲೆಕ್ಟ್ರಾನ್ಗಳಿದೆ.
ಈ ಮೆಗ್ನೀಷಿಯಂ ಈ 2 ಇಲೆಕ್ಟ್ರಾನ್ಗಳನ್ನ ಏನ್ ಮಾಡ್ತದೆ, ಬಿಟ್ಟು ಕೊಡ್ತದೆ. ಸೊ ಹಾಗಾಗಿ +2 ಬರೆಯುವುದು, ಮತ್ತೆ ಪ್ಲಸ್ ಈ 2 ಇಲೆಕ್ಟ್ರಾನ್ಗಳನ್ನ ಈ ರೀತಿ ಬರೆಯುವಂತಹದ್ದು. ಆಯ್ತಾ, ಆ 2 ಇಲೆಕ್ಟ್ರಾನ್ಗಳನ್ನ ಯಾರು ಬಿಟ್ಟು ಕೊಡ್ತಾರೆ, ಮೆಗ್ನೀಷಿಯಂ ಬಿಟ್ಟು ಕೊಟ್ಟು 2 8 ಆಗ್ತದೆ. ಸೊ ಇದು ಸ್ಥಿರ ವಿನ್ಯಾಸವನ್ನ ಹೊಂದುತ್ತದೆ ಮೆಗ್ನೀಷಿಯಂ. ಈಗ ಮೆಗ್ನೀಷಿಯಂನೊಟ್ಟಿಗೆ ಯಾರಿದ್ದಾರೆ ಬಂಧವನ್ನ ಏರ್ಪಡಿಸ್ಲಿಕ್ಕೆ, ಇಲ್ಲಿ ಕ್ಲೋರಿನ್ ಇದೆ. ಸೊ ಕ್ಲೋರಿನ್ ನ ಪರಮಾಣು ಸಂಖ್ಯೆ ಎಷ್ಟು, ಕ್ಲೋರಿನ್ ನ ಪರಮಾಣು ಸಂಖ್ಯೆ ನೋಡಿ, ಅಲ್ಲಿ 2 ಕ್ಲೋರಿನ್ ಇದೆ. ಕ್ಲೋರಿನ್ ನ ಪರಮಾಣು ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ನಿನ್ನೆ ನಾವು ಬರ್ದಿದ್ದೇವೆ, ಸೇಮ್ ಅಲ್ವಾ, 17 ಅಲ್ವಾ. ಯಾವ್ದ್ರದ್ದು, ಕ್ಲೋರಿನ್ ಅದು, ಇಲ್ಲಿ ಬರಿತೇನೆ ನಾನು Cl. ಹಾಗೆ ಇಲೆಕ್ಟ್ರಾನ್ ವಿನ್ಯಾಸ ಎಷ್ಟು, ಇಲೆಕ್ಟ್ರಾನ್ ವಿನ್ಯಾಸ 2 8 7. ಈಗ ಕ್ಲೋರಿನ್ ಏನ್ ಮಾಡ್ತದೆ, ಮೆಗ್ನೀಷಿಯಂ 2 ಇಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಡ್ತದೆ. ಯಾಕೆ ಹೇಳಿದ್ರೆ ಅದಕ್ಕೆ ಯಾರು ಕೊಡುವುದಿಲ್ಲ 6 ಇಲೆಕ್ಟ್ರಾನ್ಗಳನ್ನ. ಸೊ 2 ಇಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಡ್ತದೆ. ಆದ್ರೆ ಕ್ಲೋರಿನ್ ಇಲ್ಲಿ ಏನ್ ಮಾಡ್ತದೆ, 7 ಇಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಡ್ಲಿಕ್ಕೆ ಆಗ್ತದಾ, ಇಲ್ಲ. ಕ್ಲೋರಿನ್ಗೆ 7 ಇಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಡ್ಲಿಕ್ಕೆ ಆಗುವುದಿಲ್ಲ. ಅದರ ಬದಲಾಗಿ 1 ಇಲೆಕ್ಟ್ರಾನ್ ಅನ್ನ ಅದು ಪಡೆದುಕೊಳ್ತದೆ. ಸೊ 1 ಇಲೆಕ್ಟ್ರಾನ್ಗಳನ್ನ ಪಡೆದುಕೊಂಡಾಗ ಅದರ ಸ್ಥಿರ ವಿನ್ಯಾಸ ಏನಾಗ್ತದೆ, ಇಲ್ಲಿ ಅದರ ಸ್ಥಿರ ವಿನ್ಯಾಸ 2 8 8 ಆಗ್ತದೆ. ಆಯ್ತಾ, ಈಗ ಇಲ್ಲಿ ಕ್ಲೋರಿನ್ ಮಾಡ್ತಾ ಇದ್ದೇನೆ. 1 2 3 4 5 6 7 ಅಲ್ವಾ. ಈ 1 ಇಲೆಕ್ಟ್ರಾನ್ಗಳು ಏನಿದೆ ನೋಡಿ, ಇದರಲ್ಲಿ 2ರಲ್ಲಿ ಯಾವ್ದ್ರ, ಈ ಮೆಗ್ನೀಷಿಯಂನ 2 ಇಲೆಕ್ಟ್ರಾನ್ ಉಂಟಲ್ಲ, ಅದರಲ್ಲಿ 1 ಇಲೆಕ್ಟ್ರಾನ್ ಬಂದು 1 ಕ್ಲೋರಿನ್ ಜೊತೆ ರಿಯಾಕ್ಟ್ ಮಾಡ್ತದೆ, ಅಂದ್ರೆ ಇದ್ ಮಾಡ್ತದೆ. ಸೊ ಹಾಗಾಗಿ ಈ ಕ್ಲೋರಿನ್ ಏನಾಗ್ತದೆ, 1 ಇಲೆಕ್ಟ್ರಾನ್ ಅನ್ನ ಪಡೆದುಕೊಳ್ತದೆ. 1 2 3 4 5 6 7 8 ಆಯ್ತಾ, 1 ಕ್ಲೋರಿನ್ ಪಡೆದುಕೊಂಡಿತ್ತು. ಹಾಗೆ ಅಲ್ಲಿ 2 ಕ್ಲೋರಿನ್ ಇದೆ ಅಲ್ವಾ, 2 ಕ್ಲೋರಿನ್ ಇರುವ ಕಾರಣ ಇನ್ನೊಂದು ಕ್ಲೋರಿನ್ ಇನ್ನೊಂದು ಇಲೆಕ್ಟ್ರಾನ್ ಅನ್ನ ಪಡೆದುಕೊಳ್ತದೆ. ಸೊ ಅದನ್ನ ನಾವು ಹೊರಗೆ 2 ಹಾಕಿ ಬರ್ದ್ರೆ ಆಗ್ತದೆ. ಈಗ ಪಡೆದುಕೊಂಡ ಕಾರಣ, ಒಂದೊಂದು ಇಲೆಕ್ಟ್ರಾನ್ಗಳನ್ನ ಪಡೆದುಕೊಂಡ ಕಾರಣ ಅದ್ರ ಚಾರ್ಜ್ ಏನಾಗ್ತದೆ, -1 ಆಗ್ತದೆ. ಆಯ್ತಾ, ಚಾರ್ಜ್ ಏನಾಗ್ತದೆ, -1 ಆಗ್ತದೆ. ಈಗ ಇಲ್ಲೇ ಮಾಡ್ತೇನೆ ನೋಡಿ, ಮೆಗ್ನೀಷಿಯಂ +2 ಅಥವಾ ಈ ರೀತಿ ಮಾಡ್ಬೋದು. ನಮ್ಗೆ 2 ಇಲೆಕ್ಟ್ರಾನ್ಗಳನ್ನ ಹೊಂದಿದೆ, ಪ್ಲಸ್ ಕ್ಲೋರಿನ್ 1 2 3 4 5 6 7 ಆಯ್ತಾ. ಈಗ ಏನಾಗ್ತದೆ, ಮೆಗ್ನೀಷಿಯಂ ಕ್ಲೋರೈಡ್ ಆಗ್ತದಲ್ವಾ. ಕ್ಲೋರೈಡ್ ಅಂತ 1 2 ಹೀಗೆ ಬರಿಬಹುದು, ಅಥವಾ ಮೇಲೊಂದು ಕೆಳಗೊಂದು ಮಾಡಬಹುದು. ನಮ್ಗೆ ಹೇಗೆ ಬೇಕು ಹಾಗೆ ಮಾಡಬಹುದು. ಇಲ್ಲಿ ಇದಕ್ಕೆ +2 ಚಾರ್ಜ್ ಆಗ್ತದೆ. ನಿಮಗೆ ಈ ರೀತಿ ಮಾಡಬಹುದು. ಇಲ್ಲಿ Cl 1 2 3 4 5 6 7 8ನೇದು ಒಂದನ್ನ ಪಡೆದುಕೊಂಡಿತು, -1 ಅಲ್ವಾ. ಇನ್ನೊಂದು ಕೆಳಗೆ ಮಾಡಬಹುದು. 1 2 3 4 5 6 7 8. ಸೊ -1 ಚಾರ್ಜ್. ಈ ರೀತಿ ಮಾಡಬಹುದು, ಅಥವಾ ಒಂದೇ ಸಲ ಮಾಡಿ ಹೊರಗೆ ಏನಾಗ್ಬಹುದು, 2 ಅಂತ ಹೇಳಿ ಹಾಕ್ಬಹುದು. ಇದು ಮೆಗ್ನೀಷಿಯಂ ಕ್ಲೋರೈಡ್ ಉಂಟು ಮಾಡುವಂತಹ ಬಂಧ. ಇಲ್ಲಿ ಯಾವ ರೀತಿಯ ಬಂಧ ಏರ್ಪಡ್ತದೆ ಅಂತ ಹೇಳಿದೆ, ಅಯೋನಿಕ ಬಂಧ. ಯಾವ ಬಂಧ, ಅಯೋನಿಕ ಬಂಧ ಏರ್ಪಡ್ತದೆ. ಅಯೋನಿಕ ಬಂಧ ಯಾವಾಗ ಏರ್ಪಡ್ತದೆ, ಯಾವಾಗ ಧಾತುಗಳು 1 ಇಲೆಕ್ಟ್ರಾನ್ಗಳನ್ನ ಕೊಟ್ಟು ಮತ್ತು ಪಡೆದುಕೊಳ್ತದೆ ನೋಡಿ, ಆಗ ಅಯೋನಿಕ ಬಂಧ ಏರ್ಪಡ್ತದೆ. ಧಾತುಗಳು ಇಲೆಕ್ಟ್ರಾನ್ಗಳನ್ನು ಕೊಟ್ಟು ಮತ್ತು ಪಡೆದು ಎಂತ ಹೇಳ್ತಾರೆ, ಪಡೆದು ಬಂಧ ಏರ್ಪಡಿಸುತ್ತದೆ. ಆಯ್ತಾ. ಇದಕ್ಕೆ ಯಾವ ಬಂಧ ಅಂತ ಹೇಳ್ತೇವೆ, ಅಯಾನಿಕ ಬಂಧ ಅಂತ ಹೇಳ್ತೇವೆ. ಅಯಾನಿಕ ಬಂಧ ಬಿಟ್ಟು ಇದಕ್ಕೆ ಇನ್ನೊಂದು ಹೆಸರಿದೆ, ಲೋಹೀಯ ಬಂಧ. ಯಾವ ಬಂಧ,
ಲೋಹೀಯ ಬಂಧ. ಲೋಹೀಯ ಬಂಧ ಮತ್ತು ಅಯಾನಿಕ ಬಂಧ ಅಂತ ಹೇಳಿದ್ರೆ ಏನು ಸೇಮ್, ಅದು ಲೋಹೀಯ ಬಂಧ ಆಗ್ಲಿ ಅಯಾನಿಕ ಬಂಧ ಆಗ್ಲಿ ಎರಡೂ ಕೂಡ ಸೇಮ್. ಅರ್ಥ ಆಯ್ತಲ್ವಾ ಈಗ ನಿಮಗೆ ಅಯಾನಿಕ ಬಂಧ ಹೇಗೆ ಉಂಟಾಗ್ತದೆ ಅನ್ನೋದನ್ನ ನಾವೀಗ ಕಲ್ತ್ವಿ. ಈಗ ನಾವೊಮ್ಮೆ ಪಾಠಕ್ಕೆ ಪುನಃ ಬರೋಣ. ಈಗ ಅಯಾನಿಕ ಬಂಧ ಇದನ್ನ ನಾನು ಇಲ್ಲೇ ಎಕ್ಸ್ಪ್ಲೇನ್ ಮಾಡಿದೆ ನಿಮ್ಗೆ. ಸೊ ಇನ್ನೊಮ್ಮೆ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ ಅದನ್ನ ಹೇಳ್ತಾ ಹೋಗುದಿಲ್ಲ. ಸೊ ಈಗ ನಾವು ನೆಕ್ಸ್ಟ್ ಅದ್ರ ಗುಣಲಕ್ಷಣಗಳನ್ನ ಕಲಿಯುವ, ಅಯಾನಿಕ ಸಂಯುಕ್ತಗಳ ಗುಣಲಕ್ಷಣಗಳನ್ನ ಕಲಿಯುವ. ಈಗ ನೀವು ಕೇಳ್ಬೋದು ಅಯಾನಿಕ ಸಂಯುಕ್ತ ಅಂದ್ರೆ ಏನು ಮ್ಯಾಮ್ ಅಂತ ಹೇಳಿ. ಅಯಾನಿಕ ಸಂಯುಕ್ತ ಅಂತ ಹೇಳಿದ್ರೆ ಯಾವ ಎರಡು ಧಾತುಗಳು ಅಯಾನಿಕ ಬಂಧ ಏರ್ಪಟ್ಟು ಆ ಕಂಪೌಂಡ್ ಫಾರ್ಮ್ ಮಾಡ್ತದಲ್ವಾ, ಒಂದು ಹೊಸ ರಾಸಾಯನಿಕ ಉಂಟಾಗ್ತದಲ್ಲ, ಅದಕ್ಕೆ ಸಂಯುಕ್ತ ಅಂತ ಹೇಳ್ತಾರೆ, ಅಯಾನಿಕ ಸಂಯುಕ್ತ ಅಥವಾ ಅಯಾನಿಕ್ ಕಂಪೌಂಡ್ ಅಂತ ಇಂಗ್ಲಿಷ್ ನಲ್ಲಿ ನಾವು ಹೇಳ್ತೇವೆ. ನೋಡಿ, ಅಯಾನಿಕ ಸಂಯುಕ್ತಗಳ ಗುಣಗಳನ್ನ ತಿಳಿದುಕೊಳ್ಳಲು ನಾವು ಈ ಕೆಳಗಿನ ಚಟುವಟಿಕೆಗಳನ್ನ ಮಾಡೋಣ. ಪುನಃ ಇದಕ್ಕೆ ಚಟುವಟಿಕೆ ಮೂಲಕವೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ನಾವು ಚಟುವಟಿಕೆ ಮೂಲಕವೇ ಎಕ್ಸ್ಪ್ಲೇನ್ ಮಾಡಿ ಕಲಿಯೋಣ. ಚಟುವಟಿಕೆ 3.13 ವಿಜ್ಞಾನ ಪ್ರಯೋಗಾಲಯದಿಂದ ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಅಯೋಡೈಡ್, ಬೇರಿಯಂ ಕ್ಲೋರೈಡ್ ಅಥವಾ ಇತರ ಯಾವುದೇ ಲವಣಗಳನ್ನ ತೆಗೆದುಕೊಳ್ಳಿ. ಈ ಲವಣಗಳ ಭೌತಿಕ ಸ್ಥಿತಿ ಯಾವುದು? ಒಂದು ಲೋಹದ ಚಮಚೆಯಲ್ಲಿ ಸ್ವಲ್ಪ ಲವಣವನ್ನ ತೆಗೆದುಕೊಂಡು ಬೆಂಕಿಯ ಜ್ವಾಲೆಯ ಮೇಲೆ ನೇರವಾಗಿ ಕಾಸಿ. ಬೇರೆ ಲವಣಗಳಿಗೂ ಇದನ್ನು ಪುನರಾವರ್ತಿಸಿ. ನೀವು ಏನನ್ನು ಗಮನಿಸಿದ್ದೀರಿ? ಈ ಲವಣಗಳು ಜ್ವಾಲೆಗೆ ಯಾವುದಾದರೂ ಬಣ್ಣ ನೀಡಿದವೆ? ಈ ಸಂಯುಕ್ತಗಳು ಕರಗುತ್ತವೆಯೇ? ನೆಕ್ಸ್ಟ್ಗೆ ಹೋಗೋಣ. ನೋಡಿ, ಈ ಲವಣಗಳನ್ನ ನೀರು, ಪೆಟ್ರೋಲ್ ಮತ್ತು ಸೀಮೆ ಎಣ್ಣೆಗಳಲ್ಲಿ ವಿಲೀನಗೊಳಿಸಲು ಪ್ರಯತ್ನಿಸಿ. ಅವು ವಿಲೀನಗೊಳ್ಳುವವೇ? ಚಿತ್ರ 3.8ರಲ್ಲಿ ತೋರಿಸಿರುವಂತೆ ಒಂದು ವಿದ್ಯುತ್ ಮಂಡಲ ರಚಿಸಿ ವಿದ್ಯುತ್ ವಾರಗಳನ್ನ ಯಾವುದಾದರೂ ಲವಣದ ದ್ರಾವಣದಲ್ಲಿ ಅದ್ದಿ. ನೀವು ಏನನ್ನು ಗಮನಿಸಿದಿರಿ? ಇದೇ ರೀತಿಯಾಗಿ ಬೇರೆ ಲವಣಗಳನ್ನ ತೆಗೆದುಕೊಂಡು ಪರೀಕ್ಷಿಸಿ. ಈ ಸಂಯುಕ್ತಗಳ ಸ್ವಭಾವದ ಕುರಿತು ನಿಮ್ಮ ತೀರ್ಮಾನವೇನು? ಈಗ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ದಾರೆ, ಒಂದು ಇದರಲ್ಲಿ ಯಾವುದು ಸ್ಪ್ಯಾಚುಲಾ ಅಂತ ಹೇಳಿದ್ರೆ ಇದು ಆಯ್ತಾ. ಇದರಲ್ಲಿ ಬೇರೆ ಬೇರೆ ಲವಣಗಳನ್ನ ತೆಗೆದುಕೊಂಡು ಅದರ ಭೌತಿಕ ಸ್ಥಿತಿ ಹೇಗಿದೆ, ಅದು ಗಟ್ಟಿಯಾಗಿದೆಯಾ ಅಥವಾ ಗಟ್ಟಿಯಾಗಿದ ಅಂತೆಲ್ಲ ಹೇಳಿ ನೋಡ್ಬೇಕು ಆಯ್ತಾ. ಅದು ಘನ ರೀತಿಯಲ್ಲಿದ, ದ್ರವ ರೀತಿಯಲ್ಲಿದ ಅನ್ನೋದನ್ನ ನಾವೇನ್ ಮಾಡ್ಬೇಕು, ಪರೀಕ್ಷೆ ಮಾಡ್ಲಿಕ್ಕಿದೆ ಆಯ್ತಾ. ಅದು ಒಂದು ಪ್ರಾಪರ್ಟಿ ಅಥವಾ ಒಂದು ಗುಣ. ನಮ್ಗೆ ನೀವು ನೋಡಿ, ಬೇರೆ ನನಗೆ ಗೊತ್ತಿಲ್ಲ, ಈಗ ನೀವು ಮನೆಯಲ್ಲಿ ನೋಡುದಾದ್ರೆ ನಾರ್ಮಲ್ ಆಗಿ ಸೋಡಿಯಂ ಕ್ಲೋರೈಡ್ ಅಂದ್ರೆ ಏನು? ಉಪ್ಪು ಅಲ್ವಾ. ಉಪ್ಪನ್ನು ನೀವು ನೋಡಿಯೇ ಇರ್ತೀರಾ, ಮನೆಯಲ್ಲಿ ಉಪ್ಪನ್ನು ನೀವು ನೋಡಿದ್ದೀರಾ. ಯಾವ ಸ್ಥಿತಿಯಲ್ಲಿದೆ ಅದು? ಘನ ಸ್ಥಿತಿಯಲ್ಲಿದೆ, ದ್ರವ ಸ್ಥಿತಿಯಲ್ಲಿದೆ, ಅನಿಲ ಸ್ಥಿತಿಯಲ್ಲಿದ? ಘನ ಸ್ಥಿತಿಯಲ್ಲಿದೆ ಅಲ್ವಾ. ಹಾಗಾದ್ರೆ ಎಲ್ಲಾ ರಾಸಾಯನಿಕ ಸಂಯುಕ್ತಗಳು ಯಾವ ಸ್ಥಿತಿಯಲ್ಲಿದೆ? ಘನ ಸ್ಥಿತಿಯಲ್ಲಿದೆ. ಅದು ಒಂದು. ನೆಕ್ಸ್ಟ್, ಅದನ್ನ ಖಾಲಿ ಸ್ಪ್ಯಾಚುಲಕ್ಕೆ ಅಥವಾ ಒಂದು ಪ್ಯಾನ್ ಅಲ್ಲಿ ಹಾಕಿ ನೀವೇನ್ ಮಾಡ್ಬೇಕು, ಬೆಂಕಿಗೆ ಇಡ್ಬೇಕು, ಅದನ್ನ ಉಪ್ಪು ಹಾಕಿ ಹೀಗೆ ಕಾಯಿಸಿ ಅಂತೆ. ಅದು ಕರಗ್ತದ? ಇಲ್ಲ. ಎಷ್ಟು ಹೊತ್ತಿನವರೆಗೆ ನೀವು ಕಾಯಿಸಿದ್ರು ಕೂಡ ತುಂಬಾ ಟೆಂಪರೇಚರ್ ಮೇಲೆ 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 ಏರ್ತಾ ಹೋಗ್ಬೇಕದು ಆಯ್ತಾ. ಆದ್ರೆ ಏನಾಗುದಿಲ್ಲ, ಅಷ್ಟು ಬೇಗ ಕರಗುವುದಿಲ್ಲ. ಮತ್ತೆ ಅದು ಎರಡನೇದು. ನೆಕ್ಸ್ಟ್ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ಒಂದು ಇದನ್ನ ಯಾವ್ದನ್ನ ಗೊತ್ತಾ, ಎಂತ ಹೇಳ್ತಾರೆ, ಒಂದು ಗ್ಲಾಸ್ ತಕೊಳ್ಳಿ, ಗ್ಲಾಸಿಗೆ ನೀರ್ ಹಾಕಿ ಉಪ್ಪು ಹಾಕಿದಾಗ ಅದು ಏನಾಗ್ತದೆ, ನೀರಲ್ಲಿ ಏನಾಗ್ತದೆ, ಇದು ಕರಗ್ತದೆ. ಅದೇ ಒಂದು ಗ್ಲಾಸ್ ಅಲ್ಲಿ ಸೀಮೆ ಎಣ್ಣೆ ತಕೊಂಡು ಅದಕ್ಕೆ ಉಪ್ಪು ಹಾಕಿದ್ರೆ ಈ ಸೀಮೆ ಎಣ್ಣೆಯಲ್ಲಿ ಉಪ್ಪು ಕರಗುವುದಿಲ್ಲ ಆಯ್ತಾ. ಇದೇನಾಗುದಿಲ್ಲ, ಸೀಮೆ ಎಣ್ಣೆಯಲ್ಲಿ ಆ ಉಪ್ಪು ಏನಾಗುವುದಿಲ್ಲ, ಕರಗುವುದಿಲ್ಲ. ಮತ್ತೆ ನಾವು ವಿದ್ಯುತ್ ವಿಭಜನೆಯ ಒಂದು ಚಟುವಟಿಕೆ ಮಾಡೋದಾದ್ರೆ ಆ ವಿದ್ಯುತ್ ವಿಭಜನೆಯ ಚಟುವಟಿಕೆ ಮಾಡುವಾಗ ಅದಕ್ಕೆ ಉಪ್ಪು ಹಾಕ್ತೇವೆ. ಉಪ್ಪು ಹಾಕುದು ಯಾಕೆ ಅಂತ ಹೇಳಿದ್ರೆ, ಅದು ನೀರಿನಲ್ಲಿ ಕರಗುವಾಗ Na+ ಮತ್ತು Cl- ಅಯಾನುಗಳನ್ನ ಅದು ಬಿಡುಗಡೆ ಮಾಡ್ತದೆ. ಈ ಅಯಾನುಗಳು ಏನಾಗ್ತದೆ, ವಿದ್ಯುತ್ ಅನ್ನ ಪ್ರವಹಿಸಲು ದಾರಿ ಮಾಡಿ ಕೊಡ್ತದೆ. ಅರ್ಥ ಆಯ್ತಾ. ಸೊ ಹಾಗಾಗಿ ಇದ್ರಲ್ಲೀಗ ಕೆಲವೊಂದು ವಿಷಯಗಳನ್ನ ನಾವು ಕಲ್ತ್ವಿ, ಅದನ್ನೆಲ್ಲವನ್ನ ನಾವು ಒಟ್ಟಿಗೆ ಮಾಡಿ ಅದರ ಭೌತ ಗುಣಲಕ್ಷಣಗಳನ್ನ ಅಂದ್ರೆ ಅಯಾನಿಕ ಸಂಯುಕ್ತದ ಸಾಮಾನ್ಯ ಗುಣಲಕ್ಷಣಗಳನ್ನ ನೋಡೋದಾದ್ರೆ, ಒಂದು ಮೊದಲಿಗೆ ಭೌತ ಸ್ಥಿತಿ ಬರ್ತದೆ. ಅಯಾನಿಕ ಸಂಯುಕ್ತಗಳು ಘನವಸ್ತುಗಳಾಗಿದ್ದು ಧನ ಮತ್ತು ಋಣ ಅಯಾನುಗಳ ನಡುವೆ ಇರುವ ಪ್ರಬಲ ಆಕರ್ಷಣ ಬಲದಿಂದಾಗಿ ಸ್ವಲ್ಪ ಮಟ್ಟಿಗೆ ಕಠಿಣವಾಗಿರುತ್ತದೆ. ಈ ಸಂಯುಕ್ತಗಳು ಸಾಮಾನ್ಯವಾಗಿ ಬಿದುರವಾಗಿದ್ದು ಒತ್ತಡವನ್ನ ಹಾಕಿದಾಗ ಪುಡಿಯಾಗ್ತದೆ.
ಆಯ್ತಾ. ಸೊ ಇದೇನಾಗ್ತದೆ, ತುಂಬಾ ಗುದ್ದಿದ್ರೆ, ನೀವು ಉಪ್ಪಿಗೆ ಗುದ್ದಬೇಕಲ್ವಾ, ಉಪ್ಪನ್ನ ಹುಡಿ ಮಾಡ್ಬೇಕಾದ್ರೆ, ಇಲ್ಲದಿದ್ರೆ ಕಲ್ಲುಪ್ಪು ಹೇಗಿರ್ತದೆ, ಗಟ್ಟಿ ಇರ್ತದೆ. ಅದನ್ನ ನಾರ್ಮಲ್ ಆಗಿ ನಮ್ಗೆ ಕೈಯಲ್ಲೆಲ್ಲ ಕಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅದು ಸಾಧ್ಯ ಇಲ್ಲ? ಯಾಕೆ ಹೇಳಿದ್ರೆ ಧನ ಮತ್ತು ಋಣ ಅಯೋನುಗಳ ನಡುವೆ ಇರುವ ಪ್ರಬಲ ಆಕರ್ಷಣ ಬಲದಿಂದ. ಅಲ್ಲಿ ನಾವು ಕೊಟ್ಟು ಮತ್ತು ಪಡೆದುಕೊಂಡಾಗ ಇಲೆಕ್ಟ್ರಾನ್ಗಳನ್ನ, ಅಲ್ಲಿ ಧನ ಅಯಾನು ಮತ್ತು ಋಣ ಅಯಾನು ಉಂಟಾಗ್ತದೆ. ಈ ಧನ ಮತ್ತು ಋಣದ ನಡುವೆ ಯಾವತ್ತೂ ಪ್ರಬಲ ಒಂದು ಆಕರ್ಷಣ ಬಲ ಇರ್ತದೆ. ಸೊ ಅದಕ್ಕೋಸ್ಕರ ಅದು ಏನಾಗಿದೆ, ಭೌತ ಸ್ಥಿತಿಯಲ್ಲಿ ಕಠಿಣವಾಗಿರ್ತದೆ. ಮತ್ತೊಂದು ಕರಗುವ ಬಿಂದು ಮತ್ತು ಕುದಿ ಬಿಂದು. ಅಯೋನಿಕ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿ ಬಿಂದುಗಳನ್ನ ಹೊಂದಿದೆ, ಏಕೆಂದರೆ ಅವುಗಳ ಅಣುಗಳ ನಡುವಿನ ಪ್ರಬಲ ಅಯೋನಿಕ್ ಬಂಧವನ್ನ ಒಡೆಯಲು ಹೆಚ್ಚಿನ ಶಕ್ತಿ ಬೇಕು. ಯಾಕೆ ಅದು ತುಂಬಾ ಕುದಿಬಿಂದು ಮತ್ತು ಕರಗುವ ಬಿಂದನ್ನು ಹೊಂದದು? ಯಾಕೆ ಹೇಳಿದ್ರೆ ಅಯೋನಿಕ ಬಂಧವನ್ನ ಬಿಡಿಸುವುದು ಅಷ್ಟು ಸುಲಭ ಅಲ್ಲ. ಆಯ್ತಾ. ಈಗ ಮೂರನೇದು ಪಾಯಿಂಟ್ ನೋಡಿ. ಅಯೋನಿಕ ಸಂಯುಕ್ತಗಳು ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನವಾಗುತ್ತದೆ ಮತ್ತು ಸಾವಯವ ದ್ರಾವಕಗಳಾದ ಸೀಮೆ ಎಣ್ಣೆ, ಪೆಟ್ರೋಲು ಇತ್ಯಾದಿಗಳಲ್ಲಿ ವಿಲೀನಗೊಳ್ಳುವುದಿಲ್ಲ. ಆಯ್ತಾ. ವಿಲೀನತೆ ನೀರಿನಲ್ಲಿ ಕರಗ್ತದೆ, ಉಪ್ಪು ನಿಮ್ಗೆ ಗೊತ್ತಿದೆ ಅದು ಅಲ್ವಾ, ನೀವು ಮಾಡಿದೀರಿ, ನೋಡಿದೀರಿ ಅಲ್ವಾ. ಆದ್ರೆ ಅದೇ ಸೀಮೆಣ್ಣೊಳಗೆ ಹಾಕಿದ್ರೆ ಅಥವಾ ಪೆಟ್ರೋಲ್ನೊಳಗೆ ಹಾಕಿದ್ರೆ ಉಪ್ಪು ಕರಗುವುದಿಲ್ಲ. ಸೊ ಅದು ಸಾವಯವ ದ್ರಾವಕಗಳಾದ ಸೀಮೆಎಣ್ಣೆ, ಪೆಟ್ರೋಲ್ಗಳಲ್ಲಿ ಏನಾಗುವುದಿಲ್ಲ, ಕರಗುವುದಿಲ್ಲ. ನೆಕ್ಸ್ಟ್, ವಿದ್ಯುತ್ ವಾಹಕತೆ. ಒಂದು ದ್ರಾವಣದ ಮೂಲಕ ವಿದ್ಯುತ್ತಿನ ಹರಿವಿಕೆಯು ವಿದ್ಯುದಾಂಶ ಪೂರಿತ ಕಣಗಳ ಚಲನೆಯನ್ನು ಒಳಗೊಂಡಿದೆ. ಅಯೋನಿಕ ಸಂಯುಕ್ತದ ಜಲೀಲ ದ್ರಾವಣವು ಅಯೋನುಗಳನ್ನ ಹೊಂದಿದ್ದು, ದ್ರಾವಣದ ಮೂಲಕ ವಿದ್ಯುತ್ ಹಾಯಿಸಿದಾಗ ಅವು ವಿರುದ್ಧ ವಿದ್ಯುದ್ವಾರಗಳ ಕಡೆಗೆ ಚಲಿಸುತ್ತದೆ. ಘನ ಸ್ಥಿತಿಯಲ್ಲಿ ಅಯೋನಿಕ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ತನ್ನ ಹರಿಯಲು ಬಿಡುವುದಿಲ್ಲ, ಏಕೆಂದರೆ ಘನವಸ್ತುಗಳ ಕಠಿಣ ರಚನೆಯಿಂದಾಗಿ ಅಯೋನುಗಳ ಚಲನೆ ಸಾಧ್ಯವಿಲ್ಲ. ಘನವಸ್ತುಗಳಲ್ಲಿ ವಿದ್ಯುತ್ ಹರಿಯುವುದಿಲ್ಲ. ನೀವು ಖಾಲಿ ಉಪ್ಪನ್ನ ಹಾಕಿ ಅದಕ್ಕೆ ವೈರ್ ಎಲ್ಲ ಕನೆಕ್ಟ್ ಮಾಡಿ ಬಲ್ಬ್ ಎಲ್ಲ ಕನೆಕ್ಟ್ ಮಾಡಿದ್ರೆ ಬಲ್ಬ್ ಉರಿಯುವುದಿಲ್ಲ. ಆದ್ರೆ ಯಾವಾಗ ನೀವು ನೀರಿನೊಟ್ಟಿಗೆ ಅದನ್ನ ಮಿಕ್ಸ್ ಮಾಡ್ತೀರಿ ನೋಡಿ, ವಿಲೀನಗೊಳಿಸ್ತೀರಿ ನೋಡಿ, ಆಗ ಏನಾಗ್ತದೆ, ಅದು ಕರಗ್ತದೆ, ಅಂದ್ರೆ ತನ್ನ ಮೂಲಕ ವಿದ್ಯುತ್ತನ್ನ ಹರಿಯಲು ಬಿಡ್ತದೆ. ಆದರೆ ದ್ರವಿಸಿದ ಸ್ಥಿತಿಯಲ್ಲಿ ಅಯೋನಿಕ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುತ್ತದೆ. ಇದು ದ್ರವಿಸಿದ ಸ್ಥಿತಿಯಲ್ಲಿ ಸಾಧ್ಯವಾಗಲು ಕಾರಣವೇನೆಂದರೆ ವಿದ್ಯುತ್ತಾಂಶ ಪೂರಿತ ವಿರುದ್ಧ ಅಯೋನುಗಳ ನಡುವಿನ ವಿದ್ಯುತ್ತಾಕರ್ಷಣ ಬಲಗಳು. ಯಾಕೆ ಅದು ದ್ರವ ಸ್ಥಿತಿಯಲ್ಲಿ ವಿದ್ಯುತ್ತನ್ನ ಹರಿಯಲು ಬಿಡುತ್ತದೆ ಅಂತ ಕೇಳಿದ್ರೆ ಪ್ರಶ್ನೆ ಬಂದ್ರೆ ರೀಸನ್ ಇಲ್ಲಿದೆ ನೋಡಿ. ಯಾಕೆ ಹೇಳಿದ್ರೆ ವಿದ್ಯುತ್ತಾಂಶ ಪೂರಿತ ವಿರುದ್ಧ ಅಯಾನುಗಳ ನಡುವಿನ ವಿದ್ಯುತ್ತಾಕರ್ಷಣ ಬಲಗಳು ಉಷ್ಣತೆಗೆ ಒಡೆಯುತ್ತದೆ. ಹಾಗಾಗಿ ಅಯಾನುಗಳು ಸ್ವತಂತ್ರವಾಗಿ ಚಲಿಸುತ್ತದೆ ಮತ್ತೆ ವಿದ್ಯುತ್ತನ್ನು ಹರಿಯಲು ಬಿಡುತ್ತದೆ. ನೀರಿನ ಅಂಶ ಇರುವಾಗ ಅಯಾನುಗಳು ಒಡೆಯುತ್ತದೆ. ಅಲ್ಲಿ ಯಾವುದು ಉಷ್ಣತೆ ಉಂಟಾಗ್ತದಲ್ವಾ, ಉಷ್ಣತೆ ಉಂಟಾಗಿ ಅದರ ಆಕರ್ಷಣ ಬಲಗಳು ಹೆಚ್ಚಾಗಿ ಉಷ್ಣತೆ ಉಂಟಾಗಿ ಅದು ಒಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಸ್ವತಂತ್ರ ಅಯಾನುಗಳು ನೀರಿನಲ್ಲಿ ಇರುವ ಕಾರಣ ಅದು ಏನ್ ಮಾಡ್ತದೆ, ತನ್ನ ಮೂಲಕ ವಿದ್ಯುತ್ತನ್ನ ಹರಿಯಲು ಬಿಡ್ತದೆ. ಇದಿಷ್ಟು ಯಾವುದು ಅಯಾನಿಕ ಬಂಧದ ಗುಣಲಕ್ಷಣಗಳು. ಇನ್ನೊಮ್ಮೆ ನೋಡುವುದಾದ್ರೆ ನಾವು ಬರ್ದು ಕಲಿಯಬೇಕಂತ ನಿಮಗೆ ಅನ್ನಿಸಿದ್ರೆ ನಾನಿಲ್ಲಿ ಬರಿತೇನೆ ನೋಡಿ. ಯಾವುದೆಲ್ಲ ಮೊದಲಿಗೆ ಯಾವುದು, ಇದು ಘನ ಸ್ಥಿತಿಯಲ್ಲಿ ಇರ್ತದೆ. ಯಾವಾಗ್ಲೂ ಯಾವ ಸ್ಥಿತಿಯಲ್ಲಿ ಇರ್ತದೆ, ಘನ ಸ್ಥಿತಿಯಲ್ಲಿ ಇರುತ್ತದೆ. ಹೆಚ್ಚಿನ ಅಯಾನಿಕ ಸಂಯುಕ್ತಗಳು ಘನ ಸ್ಥಿತಿಯಲ್ಲಿದೆ. ಯಾಕೆ ಘನ ಸ್ಥಿತಿಯಲ್ಲಿದೆ? ಏಕೆಂದರೆ ಅಯಾನುಗಳ ನಡುವಿನ ಆಕರ್ಷಣಾ ಬಲ ಹೆಚ್ಚು. ಆಯ್ತಾ. ಅಯಾನುಗಳು ಧನ ಮತ್ತು ಋಣ ಅಯಾನುಗಳು. ಮತ್ತೆ ವಿಲೀನತೆ ಅಂತ ಕೇಳಿದಾಗ ವಿಲೀನತೆ ಏನಾಗ್ತದೆ, ನೀರಿನಲ್ಲಿ ಕರಗುತ್ತದೆ. ಆದರೆ ಸಾವಯವ ದ್ರಾವಕದಲ್ಲಿ ಕರಗುವುದಿಲ್ಲ. ಆಯ್ತಾ. ಸಾವಯವ ದ್ರಾವಕದಲ್ಲಿ ಏನಾಗುವುದಿಲ್ಲ, ಅದು ಕರಗುವುದಿಲ್ಲ. ಮತ್ತೆ ಏನ್ ಕಲ್ತ್ವಿ, ಕುದಿಬಿಂದು ಮತ್ತು ಕರಗುವ ಬಿಂದು ಹೆಚ್ಚು. ಕುದಿಬಿಂದು ಮತ್ತು
ಕರಗುವ ಬಿಂದು ಅತಿ ಹೆಚ್ಚು ಅಲ್ವಾ. ನಾಲ್ಕನೇದು ಏನ್ ಕಲ್ತ್ವಿ? ನಾಲ್ಕನೇದು ನೀರಿನಲ್ಲಿ ವಿದ್ಯುತ್ ಅನ್ನು ಪ್ರವಹಿಸುತ್ತದೆ. ನೀರಿನ ಸಹಾಯದಲ್ಲಿ ಕೂಡ ಆಗ್ತದೆ. ನೀರಿನ ಸಹಾಯದಿಂದ ವಿದ್ಯುತ್ ಪ್ರವಹಿಸುತ್ತದೆ. ಆದ್ರೆ ಘನ ರೂಪದಲ್ಲಿ ಏನಾಗುವುದಿಲ್ಲ, ವಿದ್ಯುತ್ ಅನ್ನ ಪ್ರವಹಿಸುವುದಿಲ್ಲ. ಇದು ಏನಿದು ಏನ್ ಕಲ್ತದ? ಈಗ ನಾವು ಯಾವ್ದು ಬರ್ದದು? ಅಯೋನಿಕ ಸಂಯುಕ್ತಗಳ ಗುಣಲಕ್ಷಣ. ಅಯೋನಿಕ ಸಂಯುಕ್ತಗಳ ಗುಣಲಕ್ಷಣ. ಇದು ಅರ್ಥ ಆಯ್ತಂತ ಹೇಳಿ ಭಾವಿಸ್ತೇನೆ ನಾನು. ಇದು ಇಷ್ಟು ಇಂಪಾರ್ಟೆಂಟ್. ಕೆಲವೊಮ್ಮೆ ಪ್ರಶ್ನೆಗೆ ಕೇಳ್ತಾರೆ, ಆಯ್ತಾ. ಈಗ ನಾವು ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಇರುವಂತಹದ್ದು ಲೋಹಗಳ ದೊರೆಯುವಿಕೆ. ಲೋಹಗಳು ಯಾವ ಸ್ಥಿತಿಯಲ್ಲಿ ದೊರೆಯುತ್ತದೆ ಮತ್ತೆ ಹೇಗೆ ದೊರೆಯುತ್ತದೆ, ಅದನ್ನ ಹೇಗೆ ಹೊರತೆಗೆಯುತ್ತಾರೆ, ಉದ್ಧರಣೆ ಮಾಡುದು ಹೇಗೆ ಅಂತ ಹೇಳಿ ಕಲೀಲಿಕ್ಕಿದ್ದೇವೆ. ಓದ್ತಾ ಹೋಗ್ತೇನೆ, ಇಂಪಾರ್ಟೆಂಟ್ ಅನ್ನ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಭೂತೊಗಟೆಯು ಲೋಹಗಳ ಪ್ರಮುಖ ಆಕಾರವಾಗಿದೆ. ಸಮುದ್ರದಲ್ಲೂ ಕೂಡ ಸೋಡಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕ್ಲೋರೈಡ್ ಇತ್ಯಾದಿಗಳಂತಹ ವಿಲೀನಗೊಂಡ ಲವಣಗಳಿವೆ. ಭೂತೊಗಟೆಯಲ್ಲಿ ನೈಸರ್ಗಿಕವಾಗಿ ದೊರೆಯುವ ಧಾತು ಮತ್ತು ಅಥವಾ ಸಂಯುಕ್ತಗಳನ್ನ ಖನಿಜಗಳು ಎನ್ನುತ್ತಾರೆ. ಖನಿಜಗಳು, ಆಯ್ತಾ. ಖನಿಜಗಳೆಂದರೇನು? ಭೂತೊಗಟೆಯಲ್ಲಿ ನೈಸರ್ಗಿಕವಾಗಿ ದೊರೆಯುವ ಧಾತು ಮತ್ತು ಸಂಯುಕ್ತಗಳನ್ನ ಖನಿಜಗಳು ಎನ್ನುತ್ತಾರೆ. ಕೆಲವು ಸ್ಥಳದಲ್ಲಿನ ಖನಿಜಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನಿರ್ದಿಷ್ಟ ಲೋಹವನ್ನು ಹೊಂದಿರುತ್ತದೆ ಮತ್ತು ಇವುಗಳಿಂದ ಅದನ್ನ ಲಾಭದಾಯಕವಾಗಿ ಹೊರತೆಗೆಯಬಹುದು. ಈ ಖನಿಜಗಳನ್ನ ಅದುರುಗಳು ಎನ್ನುತ್ತಾರೆ, ಆಯ್ತಾ. ಅದುರು ಅಂದ್ರೆ ಏನು? ಅದುರು ಅಂತ ಹೇಳಿದ್ರೆ ಅದರೊಟ್ಟಿಗೆ ಮಿಕ್ಸ್ ಇರ್ತದೆ. ಯಾವುದು ಲೋಹದೊಟ್ಟಿಗೆ ಬೇರೆಲ್ಲ ಮಿಕ್ಸ್ ಇದ್ರೆ ಅದನ್ನ ಏನಂತ ಹೇಳ್ತಾರೆ? ಅದಿರು ಅಂತ ಹೇಳ್ತಾರೆ. ಹೊರತೆಗೆದ ನಂತರ ಅದ್ರಲ್ಲಿ ಏನಂದ್ರೆ ಪ್ಯೂರಿಫೈ ಮಾಡಿ 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 ಹೊರತೆಗೆದ್ರ ನಂತರ ಏನ್ ಸಿಗ್ತದೆ ನೋಡಿ, ಅದನ್ನ ಖನಿಜ ಅಂತ ಹೇಳ್ತಾರೆ. ಅರ್ಥ ಆಗ್ತಾ ಉಂಟಾ ನಿಮ್ಗೆ? ಖನಿಜ ಮತ್ತು ಅದಿರಿನ ವ್ಯತ್ಯಾಸ ನಿಮ್ಗೆ ಗೊತ್ತಾಯ್ತು ಅಂತ ಹೇಳಿ ಭಾವಿಸ್ತೇನೆ. ನೋಡಿ, ಈಗ ಹೊರತೆಗೆಯುವುದಕ್ಕೆ ಏನ್ ಹೇಳ್ತಾರೆ? ನೀವು ಲೋಹಗಳ ಕ್ರಿಯಾಶೀಲತೆ ಸರಣಿಯನ್ನ ಅಭ್ಯಾಸ ಮಾಡಿದ್ದೀರಿ. ಈ ಜ್ಞಾನದ ಆಧಾರದ ಮೇಲೆ ಲೋಹಗಳನ್ನ ಅವುಗಳ ಅದುರುಗಳಿಂದ ಹೇಗೆ ಹೊರತೆಗೆಯುತ್ತಾರೆ ಎಂಬುದನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಕೆಲವು ಲೋಹಗಳು ಭೂತೊಗಟೆಯಲ್ಲಿ ಮುಕ್ತ ರೂಪದಲ್ಲಿ ದೊರೆಯುತ್ತದೆ, ಅಂದ್ರೆ ಫ್ರೀ, ಡೈರೆಕ್ಟ್ ಆಗಿ ಸಿಗ್ತದೆ ನಿಮ್ಗೆ. ಚಿನ್ನ ಎಲ್ಲ ಹೆಚ್ಚಾಗಿ ಡೈರೆಕ್ಟ್ ಆಗಿ ಸಿಗ್ತದೆ. ಇನ್ನು ಕೆಲವು ಅವುಗಳ ಸಂಯುಕ್ತ ರೂಪದಲ್ಲಿ ದೊರೆಯುತ್ತದೆ, ಅಂದ್ರೆ ಅದರೊಟ್ಟಿಗೆ ಬೇರೆ ಕೂಡ ಮಿಕ್ಸ್ ಆಗಿರುವಂತಹದ್ದು. ಕ್ರಿಯಾಶೀಲತೆ ಸರಣಿಯ ಕೆಳಭಾಗದಲ್ಲಿರುವ ಲೋಹಗಳು ಅತಿ ಕಡಿಮೆ ಕ್ರಿಯಾಪಟುತ್ವ ಹೊಂದಿದೆ. ಅವುಗಳು ಕೆಲವೊಮ್ಮೆ ಮುಕ್ತ ರೂಪದಲ್ಲಿ ದೊರೆಯುತ್ತದೆ. ಉದಾಹರಣೆಗೆ ಚಿನ್ನ, ಬೆಳ್ಳಿ, ಪ್ಲಾಟಿನಂ ಮತ್ತು ತಾಮ್ರಗಳು ಮುಕ್ತ ಸ್ಥಿತಿಯಲ್ಲಿ ದೊರೆಯುವಂತಹದ್ದು. ತಾಮ್ರ ಮತ್ತು ಬೆಳ್ಳಿ ಅವುಗಳ ಸಂಯೋಜಿತ ರೂಪವಾದ ಸಲ್ಫೈಡ್ ಮತ್ತು ಆಕ್ಸೈಡ್ ಅದುರುಗಳ ರೂಪದಲ್ಲಿಯೂ ಕೂಡ ಅದು ದೊರೆಯುತ್ತದೆ. ಅಂದ್ರೆ ತಾಮ್ರದ ಸಲ್ಫೈಡ್, ತಾಮ್ರದ ಆಕ್ಸೈಡ್, ಆ ರೀತಿ, ಆಯ್ತಾ. ಸೊ ಇದು ಯಾವುದರ ಬಗ್ಗೆ? ನಮಗೆ ಲೋಹ ಯಾವ ರೀತಿ ಭೂತೊಗಟೆಯಲ್ಲಿ ಸಿಗ್ತದೆ ಅನ್ನೋದ್ರ ಬಗ್ಗೆ. ಕಡಿಮೆ, ಈಗ ಇದು ಯಾವುದು? ಕ್ರಿಯಾಶೀಲತ್ವ ಸರಣಿ ಅಲ್ವಾ. ಇದರಲ್ಲಿ ಕೆಳಗೆ ಇರುವಂತಹದ್ದು ಏನಿದೆ ನೋಡಿ, ಇಷ್ಟು ಏನಿದೆ ನೋಡಿ, ಇದು ಯಾವಾಗ್ಲೂ ಮುಕ್ತ ರೂಪದಲ್ಲಿ ಸಿಗುವಂತಹದ್ದು. ಮುಕ್ತ ರೂಪ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನಮ್ಗೆ ತಾಮ್ರವೇ ಸಿಗ್ತದೆ. ಅದರೊಟ್ಟಿಗೆ ಮಿಕ್ಸ್ ಆಗುವ ಬೇರೆ ಕೆಲವೊಂದು ಲೋಹಗಳ ಸಂಖ್ಯೆ ಆಗ್ಲಿ, ಮಣ್ಣು ಮಿಶ್ರಿತ ಅದೆಲ್ಲ ತುಂಬಾ ಕಡಿಮೆ ಇರ್ತದೆ. ಮಣ್ಣು ಇರಬಹುದು, ಮಣ್ಣು ಇದೇ ಇರ್ತದೆ, ಬಟ್ ಅದರೊಟ್ಟಿಗೆ ಸಲ್ಫೈಡ್ ಆಗ್ಲಿ, ಆಕ್ಸೈಡ್ ಆಗ್ಲಿ, ಆಕ್ಸಿಜನ್ ನೊಂದಿಗೆ ಅದು ಪ್ರತಿವರ್ತಿಸುವುದಿಲ್ಲ. ಆ ರೀತಿಯಲ್ಲ, ಅಂದ್ರೆ ಡೈರೆಕ್ಟ್ ತುಂಬಾ ನಮ್ಗೆ ಈಗ ಒಂದು kg ಕಲ್ಲು ಅಥವಾ ಏನಾದ್ರೂ ಅದುರು ಸಿಕ್ಕಿದ್ರೆ ಅದ್ರಲ್ಲಿ ಒಂದು 90% ಏನಿರ್ತದೆ? ಆ ಲೋಹ ಇರ್ತದೆ. ಮತ್ತೆ ಉಳಿದ 10% ಅದರಲ್ಲಿ ಏನಿರ್ತದೆ? ಬೇರೆ ಏನಾದ್ರೂ ಮಿಕ್ಸ್ ಆಗಿರ್ತದೆ. ಸೊ ಅದನ್ನ ನಾವು ಏನಂತ ಹೇಳುದು? ಖನಿಜಗಳು ಅಂತ ಹೇಳ್ತೇವೆ, ಅಥವಾ ಅದುರು ಅಂತ ಹೇಳ್ತೇವೆ. ಅರ್ಥ ಆಯ್ತಾ? ಸೊ ಕೆಳಗೆ ಇರುವಂತಹ ಕ್ರಿಯಾಶೀಲತೆಯ ಸರಣಿಯಲ್ಲಿ ಕೆಳಗಿರುವಂತಹ ಲೋಹಗಳು ಹೆಚ್ಚಾಗಿ ಮುಕ್ತ ರೂಪದಲ್ಲಿ ಸಿಗುವಂತಹದ್ದು, ಡೈರೆಕ್ಟ್ ಆಗಿ ಸಿಗುವಂತಹದ್ದು. ಯಾವುದೆಲ್ಲ? ಚಿನ್ನ ಆಗ್ಲಿ, ಬೆಳ್ಳಿ ಆಗ್ಲಿ, ಮತ್ತೆ ತಾಮ್ರ, ಆಯ್ತಾ, ಅಂತಹದ್ದು. ಈಗ ಕ್ರಿಯಾಶೀಲ ಸರಣಿಯ ಮೇಲ್ಭಾಗದಲ್ಲಿರುವ ಲೋಹಗಳು ಕೆ, Na, Ca, Mg, Al ಗಳು ಹೆಚ್ಚಿನ ಕ್ರಿಯಾಪಟುತ್ವ ಹೊಂದಿರುವುದರಿಂದ ನಿಸರ್ಗದಲ್ಲಿ ಮುಕ್ತ ಧಾತುಗಳಾಗಿ ದೊರೆಯುವುದಿಲ್ಲ. ಕ್ರಿಯಾಶೀಲ ಸರಣಿಯ ಮಧ್ಯದಲ್ಲಿರುವ ಲೋಹಗಳು Zn, Fe, Pb. Zn ಅಂತ ಹೇಳಿದ್ರೆ ಜಿಂಕ್ ಅಲ್ವಾ, ಅದಕ್ಕಿಂತ ಹೇಳ್ತಾರೆ ಸತು,
ಕಬ್ಬಿಣ, ಸೀಸ ಮಧ್ಯಮ ಕ್ರಿಯಾಪಟುತ್ವ ಹೊಂದಿದೆ. ಅವು ಭೂತೊಗಟೆಯಲ್ಲಿ ಆಕ್ಸೈಡ್ಗಳು ಮತ್ತು ಸಲ್ಫೈಡ್ ಅಥವಾ ಕಾರ್ಬೋನೇಟ್ಗಳ ರೂಪದಲ್ಲಿ ದೊರೆಯುತ್ತದೆ. ಯಾವುದೆಲ್ಲ? ಸತು, ಕಬ್ಬಿಣ ಮತ್ತೆ ಸೀಸ. ಅದು ಯಾವ್ದ್ರದ್ದು? ಈ ಕ್ರಿಯಾಪಟುತ್ವ ಸರಣಿಯ ಮಧ್ಯಭಾಗದಲ್ಲಿ ಇರುವುದರಿಂದ ಇದು ಹೆಚ್ಚಾಗಿ ಸಲ್ಫೈಡ್ ಓರುಗಳು. ಆಯ್ತಾ? ಸಲ್ಫೈಡ್ ಓರುಗಳು ಅಥವಾ ಕಾರ್ಬೋನೇಟ್ ಓರುಗಳ ರೂಪದಲ್ಲಿ ಸಿಗ್ತದೆ, ಅಂದ್ರೆ ಅದುರುಗಳ ರೂಪದಲ್ಲಿ ಸಿಗ್ತದೆ. ಅರ್ಥ ಆಯ್ತಾ? ಓಕೆ, ಈಗ ಮತ್ತೆ ನೋಡಿ, ನೀವು ಕಂಡುಕೊಳ್ಳುವಿರಿ ಇದಕ್ಕೆ ಕಾರಣ ಆಕ್ಸಿಜನ್ ಹೆಚ್ಚಿನ ಕ್ರಿಯಾಶೀಲ ಧಾತುವಾಗಿದೆ ಮತ್ತು ಭೂತೊಗಟೆಯಲ್ಲಿ ಹೇರಳವಾಗಿದೆ. ಮತ್ತೆ ಹೆಚ್ಚಿನವುಗಳು ಆಕ್ಸಿಜನ್ ನೊಂದಿಗೆ ಇರ್ತದೆ. ಆಕ್ಸೈಡ್ ಓರುಗಳು, ಅದಿರಗಳು ತುಂಬಾ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ಆಕ್ಸೈಡ್ ಭೂಮಿಯಲ್ಲಿ ಹೆಚ್ಚಾಗಿ ಹೇರಳವಾಗಿರುವುದರಿಂದ ಎಲ್ಲ ಧಾತುಗಳು, ಹೆಚ್ಚಿನ ಧಾತುಗಳು, ಈ ಚಿನ್ನ ಬೆಳ್ಳಿ ಬಿಟ್ಟು ಹೆಚ್ಚಿನ ಧಾತುಗಳು ಅದರೊಟ್ಟಿಗೆ ಅದೇನಾಗ್ತದೆ, ಪ್ರತಿವರ್ತಿಸಿ ಆಕ್ಸೈಡ್ ರೂಪದಲ್ಲಿ, ಆಕ್ಸೈಡ್ ಅದುರುಗಳ ರೂಪದಲ್ಲಿ ನಮಗೆ ಸಿಗ್ತದೆ. ಅರ್ಥ ಆಯ್ತಾ? ಓಕೆ, ಈಗ ನೋಡಿ, ಕ್ರಿಯಾಶೀಲತೆಯ ಆಧಾರದ ಮೇಲೆ ನಾವು ಲೋಹಗಳನ್ನ ಈ ಕೆಳಗಿನಂತೆ 3 ಗುಂಪುಗಳಾಗಿ ವಿಂಗಡಿಸಬಹುದು. ಕಡಿಮೆ ಕ್ರಿಯಾಪಟುತ್ವ ಹೊಂದಿರುವ ಲೋಹಗಳು, ಮಧ್ಯಮ ಕ್ರಿಯಾಪಟುತ್ವ ಹೊಂದಿರುವ ಲೋಹಗಳು ಮತ್ತು ಹೆಚ್ಚಿನ ಕ್ರಿಯಾಪಟುತ್ವ ಹೊಂದಿರುವ ಲೋಹಗಳು. ಪ್ರತಿಯೊಂದು ಗುಂಪಿನ ಲೋಹಗಳನ್ನ ವಿಭಿನ್ನ ತಂತ್ರಗಳನ್ನ ಬಳಸಿ ಪಡೆಯಲಾಗ್ತದೆ. ಇದನ್ನ ಹೇಗೆ ಹೊರತೆಗೆಯುತ್ತಾರೆ ಅಂತ ಹೇಳಿ ಒಮ್ಮೆ ನಾವು ನೋಡುವ. ನೋಡಿ, ಅದುರಿನ ಸಾರವರ್ತನೆ, ಅನಂತರ ಹೆಚ್ಚಿನ ಕ್ರಿಯಾಪಟುತ್ವ ಲೋಹಗಳು, ಮಧ್ಯಮ ಕ್ರಿಯಾಪಟುತ್ವ ಲೋಹಗಳು ಮತ್ತೆ ಕಡಿಮೆ ಕ್ರಿಯಾಪಟುತ್ವ ಲೋಹಗಳು. ಹೆಚ್ಚಿನ ಕ್ರಿಯಾಪಟುತ್ವ ಲೋಹಗಳು ಏನಾಗಿದೆ, ಅದನ್ನ ಶ್ರಮಿಸಿದ ಅದುರಿನ ವಿದ್ಯುತ್ ವಿಭಜನೆ ಮಾಡಿ ತೆಗಿತಾರೆ ಮತ್ತೆ ಅದನ್ನ ಶುದ್ಧ ಲೋಹ ಸಿಗ್ತದೆ. ಮಧ್ಯಮ ಕ್ರಿಯಾಪಟುತ್ವ ಲೋಹಗಳು ಏನಿದೆ ನೋಡಿ, ಅದು ಹೆಚ್ಚಾಗಿ ಕಾರ್ಬೋನೇಟ್ ಓರುಗಳು ಮತ್ತು ಸಲ್ಫೈಡ್ ಓರುಗಳ ರೂಪದಲ್ಲಿ ಸಿಗ್ತದೆ, ಅದುರುಗಳ ರೂಪದಲ್ಲಿ ಸಿಗ್ತದೆ. ಅದನ್ನ ಕಾಸುವಿಕೆ ಮತ್ತು ಹುರಿಯುವಿಕೆಯ ಮೂಲಕ ನಾವು ಅದನ್ನ ತೆಗಿತೇವೆ. ಇದು ಇಂಪಾರ್ಟೆಂಟ್ ಆಯ್ತಾ? ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಮುಂದಕ್ಕೆ. ಕಡಿಮೆ ಕ್ರಿಯಾಪಟುತ್ವ ಲೋಹಗಳು ಏನಾಗ್ತದೆ, ಸಲ್ಫೈಡ್ ಅದುರುಗಳ ರೂಪದಲ್ಲಿ ಸಿಗ್ತದೆ, ಅದನ್ನ ಹುರಿತಾರೆ ಮತ್ತೆ ಲೋಹ ಸಿಗ್ತದೆ, ಪುನಃ ಅದನ್ನ ಶುದ್ಧೀಕರಣ ಮಾಡ್ತಾರೆ. ರಿಫೈನಿಂಗ್ ಅಂತ ಹೇಳ್ತಾರೆ ಇದಕ್ಕೆ. ಆಯ್ತಾ? ಸೊ ಇದನ್ನ ರೋಸ್ಟಿಂಗ್ ಅಂಡ್ ಕ್ಯಾಲ್ಸಿನೇಷನ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಸೊ ಅದನ್ನ ಎಕ್ಸ್ಪ್ಲೇನ್ ಮತ್ತೆ ಮುಂದಕ್ಕೆ ಮಾಡ್ತೇನೆ. ಈಗ ನೋಡಿ, ಅದುರುಗಳ ಪುಷ್ಟೀಕರಣ ಅಂದ್ರೆ ಏನು ಅನ್ನೋದನ್ನ ಒಮ್ಮೆ ನೋಡೋಣ. ಸಾಮಾನ್ಯವಾಗಿ ಭೂಮಿಯಿಂದ ಗಣಿಗಾರಿಕೆ ಮಾಡಿದ ಅದುರುಗಳು ಮಣ್ಣು, ಮರಳು ಇತ್ಯಾದಿಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಲುಷಿತಗೊಂಡಿರುತ್ತದೆ. ಇದನ್ನ ಮಡ್ಡಿ ಎನ್ನುವರು. ಗ್ಯಾಂಜ್ ಅಂತ ಹೇಳ್ತಾರೆ ಇದನ್ನ. ಆಯ್ತಾ? ಇಂಗ್ಲಿಷ್ ನಲ್ಲಿ ಗ್ಯಾಂಜ್ ಅಂತ ಹೇಳಿದ್ರೆ ನೋಡಿ, ಸಾಮಾನ್ಯವಾಗಿ ನಾವು ಭೂಮಿಯಿಂದ ಆ ಲೋಹವನ್ನ ತೆಗೆಯುವಾಗ ಅದು ಅದರಲ್ಲಿ ಮಣ್ಣಿರ್ತದೆ, ಕಲ್ಲು ಒಟ್ಟಿಗೆ ಮಿಕ್ಸ್ ಆಗಿರ್ತದೆ, ಮರಳು ಒಟ್ಟಿಗೆ ಮಿಕ್ಸ್ ಆಗಿರ್ತದೆ. ಈ ಕಲುಷಿತಗಳನ್ನೆಲ್ಲವನ್ನ ಸೇರಿ ಅದಕ್ಕೆ ಏನ್ ಹೇಳ್ತಾರೆ, ಮಡ್ಡಿ ಅಂತ ಹೇಳ್ತಾರೆ. ಲೋಹೋದ್ಧರಣ ಮಾಡುವ ಮೊದಲು ಅದುರಿನಲ್ಲಿರುವ ಕಲ್ಮಶಗಳನ್ನ ಹೊರತೆಗೆಯಬೇಕು. ಮಡ್ಡಿಯನ್ನು ಅದುರಿನಿಂದ ಬೇರ್ಪಡಿಸುವ ವಿಧಾನವು ಮಡ್ಡಿ ಅಥವಾ ಅದುರಿನ ಭೌತ ಮತ್ತು ರಾಸಾಯನಿಕ ಗುಣಲಕ್ಷಣಗಳ ನಡುವಿನ ವ್ಯತ್ಯಾಸದ ಮೇಲೆ ಅವಲಂಬಿತವಾಗಿದೆ. ಅವುಗಳಿಗನುಗುಣವಾಗಿ ವಿಭಿನ್ನ ಬೇರ್ಪಡಿಸುವ ವಿಧಾನವನ್ನ ಏನ್ ಮಾಡ್ತಾರೆ, ಬಳಸ್ತಾರೆ. ಈ ಹೆಚ್ಚು ಮಡ್ಡಿಯಲ್ಲಿ ಏನಿದೆ, ಕಲ್ಲಿದ್ಯಾ ಅಥವಾ ಮರಳು ಇದೆಯಾ ಅಥವಾ ಅದರ ಭೌತಿಕ ಗುಣಲಕ್ಷಣ ಏನು, ರಾಸಾಯನಿಕ ಗುಣಲಕ್ಷಣ ಏನು ಅನ್ನೋದನ್ನ ನೋಡಿ, ಅದರಲ್ಲಿ ಯಾವುದು ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅನ್ನೋದನ್ನ ನೋಡಿ ಅದನ್ನ ಕ್ಲೀನ್ ಮಾಡುವಂತಹದ್ದು. ಆಯ್ತಾ? ಅದಕ್ಕೆ ಏನಂತ ಹೇಳುದು, ಪುಷ್ಟೀಕರಣ ಅಂತ ಹೇಳ್ತಾರೆ. ಸೊ ಈ ಕ್ಲೀನ್ ಮಾಡುವ ಪ್ರೊಸೆಸ್ ಅಥವಾ ತೆಗೆಯುವ ಪ್ರೊಸೆಸ್ ಅನ್ನು ಲೋಹೋದ್ಧರಣ ಅಂತ ಹೇಳ್ತಾರೆ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಮೆಟಲರ್ಜಿ ಅಂತ ಹೇಳ್ತಾರೆ. ಇದು ಒಂದು ರಾಸಾಯನಿಕ ಶಾಸ್ತ್ರದಲ್ಲಿ ಇರುವಂತಹ ಒಂದು ಹೊಸ ಅಲ್ಲ, ಏನ್ ಗೊತ್ತಾ, ಅದೊಂದು ಹೊಸತು ಬ್ರಾಂಚ್. ಆಕ್ಚುಲಿ ಬ್ರಾಂಚ್ ಅಂತ ಹೇಳಿದ್ರೆ ಒಂದು ವಿಭಾಗವೇ. ಲೋಹೋದ್ಧರಣ ಅನ್ನೋದು ಒಂದು ವಿಭಾಗವೇ ಇದೆ ರಾಸಾಯನಿಕ ಶಾಸ್ತ್ರದಲ್ಲಿ. ಅದನ್ನ ಮುಂದಕ್ಕೆ ನೀವು ಕಲಿಬಹುದು. ಎಲ್ಲಿಯಾದ್ರೂ ನಿಮಗೆ ಈ KGF ಎಲ್ಲ ಪಿಕ್ಚರ್ ನೋಡಿರ್ತೀರಲ್ವಾ, ಆ ಪಿಕ್ಚರ್ ನೋಡಿದಾಗ ಅದರಲ್ಲಿ ನೋಡಿ ಅದುರುಗಳೆಲ್ಲ ನೀವು ತೆಗೆಯುವಂತಹದ್ದು ನೋಡಿರ್ಬಹುದು ನೀವಲ್ವಾ, ಮೈನಿಂಗ್ ಮಾಡುವಂತಹದ್ದು ನೋಡಿರ್ಬಹುದು, ಚಿನ್ನವನ್ನ ತೆಗೆಯುವಂತಹದ್ದಲ್ವಾ, ನಮ್ಮ ಕೋಲಾರದಲ್ಲಿ ಇದೆ. ಸೊ ಅದೇ ರೀತಿ ಅಂದ್ರೆ ಅದರ ಬಗ್ಗೆ ಅದರಲ್ಲಿ ತುಂಬಾ ಬೇರೆ ಬೇರೆ ಲೋಹಗಳನ್ನು ಕೂಡ ಹೊರತೆಗಿತಾರೆ, ಖಾಲಿ ಚಿನ್ನ ಮಾತ್ರ ಅಲ್ಲ. ಸೊ ಅದರ ಬಗ್ಗೆ ನಿಮ್ಗೆ ಕಲಿಬೇಕು, ಎಲ್ಲೆಲ್ಲಿ ಅದು ಇದೆ ಅಂತ ಹೇಳಿ ಹುಡುಕುವಂತಹದ್ದು ಅಂತದನ್ನೆಲ್ಲ ಮಾಡಬಹುದು, ಅದನ್ನೆಲ್ಲ ಕಲಿಬಹುದು. ಅದೊಂದು ಹೊಸ ಬ್ರಾಂಚೇ ಇದೆ ಈಗ. ಮುಂಚೆ ಎಲ್ಲ ಅದೆಲ್ಲ ಇತ್ತು, ಇಲ್ಲ ಅಂತಲ್ಲ, ಆದ್ರೆ ಅದರ ಬಗ್ಗೆ ಹೆಚ್ಚಿಗೆ ಗೊತ್ತಿರ್ಲಿಲ್ಲ ಜನರಿಗೆ. ಆದ್ರೆ ಈಗೆಲ್ಲ ಇದನ್ನ ಸಣ್ಣ ಕ್ಲಾಸಲ್ಲಿ ತರಗತಿಯಲ್ಲಿ ಕಲಿಸುವ ಕಾರಣ ನಿಮ್ಗೆ ಅದೆಲ್ಲ ಗೊತ್ತಿರ್ತದೆ. ಮುಂದಕ್ಕೆ ನೀವು ಹೆಚ್ಚಿಗೆ ಒಲವು ತೋರಿಸಿದ್ರೆ ಅದರ ಬಗ್ಗೆ, ನೀವು ಅದನ್ನೇ ಕೆಮಿಸ್ಟ್ರಿಯನ್ನ ತೆಗೆದುಕೊಂಡು ಅದರ ಮೆಟಲರ್ಜಿ ಚಾಪ್ಟರ್ ಅನ್ನೇ ತೆಗೆದುಕೊಂಡು MSc ಮಾಡಬಹುದು, ಅದರ ಮೇಲೆ ರಿಸರ್ಚ್ ಮಾಡಬಹುದು. ಸೊ ತುಂಬಾ 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 ಅದರ ಮೂಲಕ ಕಲಿತಾ ಹೋಗ್ಬಹುದು.
ಓಕೆ, ಸೊ ಅದಿರ್ಲಿ, ನಾವೀಗ ಮುಂದಕ್ಕೆ ಬರೋಣ, ಅಂದ್ರೆ ಪಾಠಕ್ಕೆ ಬರೋಣ. ಕ್ರಿಯಾಶೀಲತೆಯ ಸರಣಿಯಲ್ಲಿ ಕೆಳಗಿರುವ ಲೋಹಗಳನ್ನ ಉದ್ಧರಿಸುವುದು. ಈಗ ಕೆಳಗಿರುವ ಲೋಹಗಳಂತ ಹೇಳಿದ್ರೆ ಹೆಚ್ಚಾಗಿ ಯಾವುದು? ಚಿನ್ನ, ಬೆಳ್ಳಿ ಅಂತದ್ದು ಅಲ್ವಾ, ಮತ್ತೆ ತಾಮ್ರ, ಮತ್ತೆ ಅದರೊಟ್ಟಿಗೆ ಏನಿದೆ? ಪಾದರಸ ಇದೆ. ಈ ಕ್ರಿಯಾಶೀಲತೆ ಸರಣಿಯಲ್ಲಿ ಕೆಳಗಿರುವ ಲೋಹಗಳು ಅತಿ ಕಡಿಮೆ ಕ್ರಿಯಾಶೀಲತೆ ಹೊಂದಿದೆ. ಈ ಲೋಹದ ಆಕ್ಸೈಡ್ಗಳನ್ನ ಕಾಸುವುದರಿಂದ ಮಾತ್ರ ಲೋಹವನ್ನ ಅಪಕರ್ಷಿಸಬಹುದು. ಉದಾಹರಣೆಗೆ ಸಿನಬಾರ್. ಸಿನಬಾರ್ ಅನ್ನೋದು ಪಾದರಸದ ಒಂದು ಅದುರು. ಇದು ಇಂಪಾರ್ಟೆಂಟ್, 1 ಮಾರ್ಕಿಗೆ ಬರುವಂತಹ ಪ್ರಶ್ನೆ. ಯಾವುದು? ಸಿನೆಬಾರ್ ಅನ್ನೋದು ಯಾವ್ದ್ರ ಅದುರು? ಪಾದರಸದ ಅದುರು. ಇದನ್ನ ಗಾಳಿಯಲ್ಲಿ ಕಾಸಿದಾಗ ಮೊದಲು ಪಾದರಸದ ಆಕ್ಸೈಡ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ನಂತರ ಪಾದರಸದ ಆಕ್ಸೈಡ್ ಅನ್ನು ಮತ್ತಷ್ಟು ಕಾಸಿದಾಗ ಅಪಕರ್ಷಿತಗೊಂಡು ಪಾದರಸ ಆಗ್ತದೆ. ಆಯ್ತಾ? ಸೊ ಸಿನೆಬಾರ್ ಅನ್ನೋದು ಒಂದು ಪಾದರಸದ ಅದುರು. ಅದು ಹೆಚ್ಚಾಗಿ ಏನಾಗಿರ್ತದೆ ಅಂತ ಹೇಳಿದ್ರೆ, ಒಂದಾ ಪಾದರಸದ ಆಕ್ಸೈಡ್ ರೂಪದಲ್ಲಿ ಸಿಗ್ತದೆ, ಇಲ್ಲದಿದ್ರೆ ಸಲ್ಫೈಡ್ ರೂಪದಲ್ಲಿ, ಅದುರಿನ ರೂಪದಲ್ಲಿ ಸಿಗ್ತದೆ. ಈಗ ಸಲ್ಫೈಡ್ ಇದ್ರೆ ಅದನ್ನ ಏನ್ ಮಾಡ್ಬೇಕು? ಅದನ್ನ ಕಾಯಿಸ್ಬೇಕು. ಯಾವ್ದ್ರಲ್ಲಿ ಕಾಯಿಸುವುದು? ಯಾವ್ದ್ರಲ್ಲಿ ಕಾಸುದು ಅಂತ ಹೇಳಿದ್ರೆ ಗಾಳಿಯ ಸಹಾಯದಿಂದ ಕಾಸ್ತೇವೆ ನಾವು, ಅಂದ್ರೆ ಬಿಸಿ ಮಾಡುವಂತಹದ್ದು. ಆಯ್ತಾ? ಗಾಳಿಯ ಸಹಾಯದಿಂದ ಅಂತ ಹೇಳಿದ್ರೆ ಅಲ್ಲಿ ಏನಿರ್ತದೆ? O2 ಇರ್ತದೆ. ನೆನಪಿರ್ಲಿ, ಗಾಳಿಯ ಸಹಾಯದಿಂದ ಕಾಯಿಸ್ತೇವೆ ಅಂತ ಹೇಳುವಾಗ ಅಲ್ಲಿ O2 ಇರ್ತದೆ. ನಂತರ ನೋಡಿ, ಆಗ ಸಿಗುವಂತಹದ್ದು HgO, ಅಂದ್ರೆ ಪಾದರಸದ ಆಕ್ಸೈಡ್. ಈ ಪಾದರಸದ ಆಕ್ಸೈಡ್ ಒಂದಿಗೆ ಇಲ್ಲಿ ಸಲ್ಫರ್, ಅಂದ್ರೆ ಸಲ್ಫೈಡ್ ಓರುಗಳಿರುವ ಕಾರಣ, ಅದುರುಗಳಿರುವ ಕಾರಣ ಇಲ್ಲಿ ಸಲ್ಫರ್ ಡೈಆಕ್ಸೈಡ್ ಕೂಡ ಸಿಗ್ತದೆ. ಅದನ್ನ ಬಿಸಿ ಮಾಡುವಾಗ ಸಲ್ಫರ್ ಡೈಆಕ್ಸೈಡ್ ಕೂಡ ಏನಾಗ್ತದೆ? ಬಿಡುಗಡೆ ಯಾಗ್ತದೆ. ಅರ್ಥ ಆಯ್ತಾ? ಮತ್ತೆ ಈ ಪಾದರಸದ ಆಕ್ಸೈಡ್ ಅನ್ನ ಪುನಃ ಬಿಸಿ ಮಾಡ್ತಾರೆ. ಆಗ ನಮ್ಗೆ ಏನ್ ಸಿಗ್ತದೆ? ಕೇವಲ ಪಾದರಸ ಸಿಗ್ತದೆ, ಅದರೊಟ್ಟಿಗೆ ಆಕ್ಸಿಜನ್ ಬಿಡುಗಡೆ ಆಗ್ತದೆ. ಇದು ಯಾವುದ್ರದು? ಸಿನೆಬಾರ್ನದು. ಸಿನೆಬಾರ್ ಅಂದ್ರೆ ಏನು? ಪಾದರಸದ ಒಂದು ಅದುರು. ಅದು ಯಾವ ರೂಪದಲ್ಲಿ ಸಿಗ್ತದೆ? ಪಾದರಸದ ಸಲ್ಫೈಡ್ ಅದಿರಿನ ರೂಪದಲ್ಲಿ ಸಿಗ್ತದೆ. ಅದೇ ರೀತಿ ಪ್ರಕೃತಿಯಲ್ಲಿ Cu2S ರೂಪದಲ್ಲಿ ದೊರೆಯುವ ತಾಮ್ರವನ್ನ ಅದೇ ರೀತಿ ಅದರ ಅದುರಿನಿಂದ ಕೂಡ ತೆಗೆಯುವುದು ಅದೇ ರೀತಿ. ಹೇಗೆ ಮಾಡ್ತಾರೆ? Cus ಪ್ಲಸ್ O2 ಅಂದ್ರೆ ಗಾಳಿಯ ಸಹಾಯದಿಂದ ಅದನ್ನ ಬಿಸಿ ಮಾಡ್ತಾರೆ. ಬಿಸಿ ಮಾಡುವಾಗ ತಾಮ್ರದ ಆಕ್ಸೈಡ್ ಸಿಗ್ತದೆ, ಅದರೊಟ್ಟಿಗೆ ಸಲ್ಫರ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ. ಈ ತಾಮ್ರದ ಆಕ್ಸೈಡ್ ಅನ್ನ ಪುನಃ ಬಿಸಿ ಮಾಡಿದಾಗ ನಮಗೆ ತಾಮ್ರ ಸಿಗ್ತದೆ. ಅದರೊಟ್ಟಿಗೆ ಏನ್ ಸಿಗ್ತದೆ? ಅದರೊಟ್ಟಿಗೆ ಸಲ್ಫರ್ ಡೈಆಕ್ಸೈಡ್ ಕೂಡ ಬಿಡುಗಡೆ ಆಗ್ತದೆ. ಇದಿಷ್ಟು ಯಾವುದ್ರದು? ಸಲ್ಫೈಡ್ ಓರುಗಳನ್ನ ಹೇಗೆ ತೆಗೆಯುವುದು ಅಂತ, ಅಂದ್ರೆ ಉದ್ಧರಣೆ ಮಾಡುದು ಅಂದ್ರೆ ಕ್ಲೀನ್ ಮಾಡುದು, ಅದುರುಗಳನ್ನ ಹೇಗೆ ಕ್ಲೀನ್ ಮಾಡುವುದು ಅನ್ನೋದ್ರ ಬಗ್ಗೆ ಆಗಿದೆ. ಮುಂದಕ್ಕೆ ಒಂದ್ ನಿಮಿಷ ನಾನು ನಿಮ್ಗೊಂದು ತೋರಿಸ್ತೇನೆ. ಇದು ಇದ್ರ ನಂತರ ಕಾಸುವಿಕೆ ಇದೆ, ಶುದ್ಧೀಕರಣ ಇದೆ, ಮತ್ತೆ ಸಂಸ್ಕಾರಣ ಇದೆ. ಅದನ್ನ ಹೇಗೆ ತಡೆಗಟ್ಟುವುದು ಅನ್ನೋದಿದೆ. ಇದನ್ನ ನಾಳಿನ ತರಗತಿಯಲ್ಲಿ ನಾನು ನಿಮ್ಗೆ ಹೇಳಿಕೊಡ್ತೇನೆ. ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾವು ಕಲ್ತದ್ದು. ಕೇವಲ ಸಣ್ಣ ಪಾಠನ ಕಲ್ತಿದ್ದೇವೆ, ಆದ್ರೆ ಕೂಡ ಅಂದ್ರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುವ ಕಾರಣ ಇವತ್ತು ಏನ್ ಕಲ್ತಿದ್ದೇವೆ ಅದನ್ನ ಸ್ವಲ್ಪ ಮನೆಯಲ್ಲಿ ನೀವು ಏನ್ ಮಾಡ್ಬೇಕು? ಕಲಿಬೇಕು. ಇದು ಇಂಪಾರ್ಟೆಂಟ್. ಆಯ್ತಾ? ಪಾದರಸದ ಉದ್ಧರಣೆ ಹೇಗೆ, ತಾಮ್ರದ ಸಲ್ಫೈಡ್ ನ ಉದ್ಧರಣೆ ಹೇಗೆ, ಇನ್ನೊಂದು ಇದು ಇಂಪಾರ್ಟೆಂಟ್ ತುಂಬಾ. ಹಾಗಾಗಿ ನೀವು ಇದನ್ನ ಸರಿಯಾಗಿ ಕಲ್ತ್ರೆ ಮಾತ್ರ ನಿಮ್ಗೆ ಪರೀಕ್ಷೆಗೆ ಬರೀಲಿಕ್ಕೆ ಸುಲಭ ಆಗ್ತದೆ. ಸೊ ಒಮ್ಮೆ ನೋಡಿಕೊಳ್ಳಿ ಅದನ್ನ. ಮುಂದಕ್ಕೆ ನಾವು ನಾಳಿನ ತರಗತಿಯಲ್ಲಿ ಕ್ರಿಯಾಶೀಲತೆ ಸರಣಿಯಲ್ಲಿ ಮಧ್ಯದ ಲೋಹಗಳನ್ನ ಹೇಗೆ ಉದ್ಧರಿಸುವುದು ಅನ್ನೋದನ್ನ ನೋಡುವ. ಮತ್ತೆ ಹಾಗೆ ಸಂಕ್ಷಾರಣ ಅಂದ್ರೆ ಏನು, ಅದನ್ನ ಹೇಗೆ ತಡೆಗಟ್ಟುವುದು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನಾವು ಕಲಿಯೋಣ. ಇವತ್ತಿನ ತರಗತಿಯಲ್ಲಿ ಇದಿಷ್ಟೇ. ಧನ್ಯವಾದಗಳು.